ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾವ ಲೇಖನ ತರ ಓಪನ್ ಆಗಿರೋ ನಿಮ್ಮ ಒಳ್ಳೆ ಮನ್ಸು ನೋಡಾದ್ಮೇಲೆ ಯಾವ ಇಂಟರ್ವ್ಯೂ ಎಂಥದ್ದು ಇರೋದಿಲ್ಲ. ಹೋಗಿ ನನ್ನ ಹೆಸರು ಹೇಳಿ ಕೆಲಸ ಎಲ್ಲ ಮುಗಿಯುತ್ತೆ. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡಕ್ ತಂದಿರೋ ಈ 10 ಲಕ್ಷ ಕ್ಯಾಶನ್ನ ನೀವು ಇಟ್ಕೊಂಡಿ. 10 ಲಕ್ಷನಾ? 10 ಲಕ್ಷ ಇಟ್ಕೊಂಡಿರಿ, ಬೇಕಾದಾಗ ಕೇಳ್ತೀನಿ. ಅಲ್ಲಪ್ಪ, ನನಗೆ ಕೆಲಸ ಇಲ್ಲ ಅಂತ ನಾನು ಇವಾಗ ತಾನೇ ಹೇಳಿದ್ದು. ನೀನು ಅಷ್ಟರಲ್ಲೇ ಆ ಹುಡುಗನ ಹತ್ರ ಮಾತಾಡ್ಬಿಟ್ಟಿ, ಅದು ಹೇಗೆ ಸಾಧ್ಯ? ಅಂದಾಜು ಸುಮ್ಮನೆ ಹೇಳಿದೆ ಮಾವ. ಆ್ಯಕ್ಚುಲಿ ನಿಮ್ಮ ವಿಷಯ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಾನು. ಅವನು ಯಾರೋ ನಿಮ್ಮ ಅಳಿಯ ಇದ್ದಾನಂತಲ್ಲ, PJ, ಅವನೇನೋ ತುಂಬ ಅವಮಾನ ಮಾಡೋದಂತೆ, ನಿಮ್ಮ ಜೀವನನ ಕಷ್ಟಕ್ಕೆ ತಳ್ಳದಂತೆ. ವಿಷಯ ಗೊತ್ತಾಯ್ತು ಮಾವ. ಗೊತ್ತಾದಾಗಲೇ ಬಂದು ಒಂದ್ಸತಿ ವಿಚಾರಿಸೋಣ ಅನ್ಕೊಂಡೆ. ಆದರೆ ಬೇಡಪ್ಪ, ದಯವಿಟ್ಟು ನನ್ನ ಅಳಿಯಂದ್ರ ಬಗ್ಗೆ ಆ ಥರ ಹಗುರವಾಗಿ ಮಾತಾಡಬೇಡ. ಕೋಪ ಯಾರಿಗೆ ಬರೋದಿಲ್ಲ ಹೇಳು? ಅವ್ರಿಗೂ ಬಂದಿದೆ, ಏನೋ ಮಾತಾಡಿದ್ದಾರೆ, ಅವಘಡ ಆಗಿದೆ. ಅದ್ರ ಬಗ್ಗೆ ಇವಾಗ ಮಾತಾಡೋ ಪ್ರಯೋಜನ ಇಲ್ಲ. ಅದು ನಿಜನೇ, ದೇವ್ರಂತ ಮನುಷ್ಯ ಮಾವ. ಆ ದೇವರಾದ್ಮೇಲೆ ನೆಕ್ಸ್ಟ್ ನಾನು ದೇವ್ರ ಥರ ನೋಡಿರೋದ ನಿಮ್ಮಿಬ್ರನ್ನೇ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಮಾತಾಡ್ಬಿಟ್ಟಿಯಪ್ಪ. ನನಗೊಬ್ಬ ಮಗ ಇದ್ದಿದ್ರು ಹೆಂಡತಿ ಸೆರಗಿಟ್ಕೊಂಡು ಓಡಾಡ್ತಿದ್ನೇನೋ. ಆದ್ರೆ ನಿನ್ನಷ್ಟು ನಮ್ಮನ್ನ ಪ್ರೀತಿನ ಅಂತೂ ಮಾತಾಡ್ತಾ ಇದ್ದಿಲ್ಲ. ಮತ್ತೆ ಚಿಕ್ಕ ವಯಸ್ಸಲ್ಲಿ ನನ್ನ ಎತ್ತಾಡ್ಸಿದ್ದೀರಾ, ಆ ಋಣನ ಮರೆಯಕ್ಕಾಗತ್ತ? ಆದ್ರೂ ನಿಮ್ಮಂತ ಜನಕ್ಕೆ ಅನ್ಯಾಯ ಮಾಡಿದಲ್ಲ ಅವ್ನು, ಯಾವನ PJ ಅವನ್ನ. ಸಾಕು ನೋಡಪ್ಪ, ನಿನ್ನ ಮನ್ಸಿಗೆ ಬಂದಿರೋ ಕೋಪ ಜನ್ವಿನೇ ಇರ್ಬೋದು, ಆದರೆ ನನ್ನ ಅಳಿಯಂದ್ರ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನನ್ನ ಮನ್ಸಿಗೆ ನೋವಾಗುತ್ತೆ. ದಯವಿಟ್ಟು ಏನು ಹೇಳಬೇಡ ಮಾವ. ನೀವೇನು ಹೇಳಿಲ್ಲ ಅಂದ್ರೆ ಖಾಲಿ ಕುಕ್ಕರ್ಗೆ ವಿಸಿಲ್ ಇಟ್ಬಿಟ್ಟು ಒಲೆ ಮೇಲೆ ಇಟ್ಟಂಗಾಗತ್ತೆ. ತುಂಬಾ ಡೇಂಜರು ಅದು. ಪ್ರೆಷರ್ ಜಾಸ್ತಿ ಆಗ್ತಾ 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 ಒಂತೆ ಢೊಮ್ ಅಂದ್ಬಿಡುತ್ತೆ. ಅದೆಲ್ಲ ಯಾಕೆ ಬೇಕು ಮಾವ? ಕರೀರಿ ಅವ್ನು ಯಾವನ PJನ ಹಾಕಿ ಕುಕ್ಕರ್ ಒಳಗೆ 3 ಸತಿ ವಿಸಿಲ್ ಊದಿಸಿ ಪ್ರೆಷರ್ ಕುಕ್ಕರಲ್ಲಿ ಅವನ ಕೊಬ್ಬೆಲ್ಲ ಕರಗಿ ನೀರಾಗ್ಬಿಡ್ಬೇಕು. ಹಂಗೆ ಮಾಡಿ. ಅದೆಲ್ಲ ಸರಿಯಪ್ಪ. ಗಿರೀಶ್ ಚಿಕ್ಕಪ್ಪ ಹೇಗಿದ್ದಾರೆ ಹೇಳಿ? ಅಯ್ಯೋ ದೇವ್ರೆ, ಆಗ್ಲಿಂದ ಹೇಳು 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 ಅಂತಾನೆ ಹೇಳ್ತಿದ್ದೀರಾ. ಊಟದ ಟೈಮ್ ಆಯ್ತು, ಹೇಳು ಊಟ ಮಾಡು ಅಂತ ಹೇಳಲ್ವಾ? ಅಯ್ಯೋ, ನನ್ನ ತಲೆಗಿಷ್ಟು. ನಮ್ಮ ಕಡೆ ಹುಡುಗ ಬಂದಿದ್ದಾನೆ ಅನ್ನೋ ಖುಷಿಗೆ ಎಲ್ಲಾನು ಮರ್ತೇ ಬಿಟ್ಟೆ. ಹೋಗ್ ಕೈಕಾಲು ಮುಖ ತೊಳ್ಕೊ. ಅಲ್ಲೇ ಅಂತ ಹೇಗೆ ಗೊತ್ತಪ್ಪ? ಅಂದಾಜಲ್ಲಿ ಹೋಗ್ತಾ ಇದೀವಿ. ಅಲ್ಲೇಪ್ಪ ಕೈಕಾಲು ಮುಖ ತೊಳ್ಕೊ, ನಾನು ಊಟದ ವ್ಯವಸ್ಥೆ ಮಾಡ್ತೀನಿ. ಮೈಸೂರು ಹುಡುಗ ಅಲ್ಲ? ಇವನು ಯಾಕೋ ಮೈಸೂರು ಮಸಾಲೆಗಿಂತ ಖಾರವಾಗಿದ್ದಾನೆ. ರೀ, ಎಷ್ಟು ಚೆನ್ನಾಗಿ ಬಾಯಿ ತುಂಬ ಅತ್ತೆ ಮಾವ ಅಂತ ಕರೀತಾನಲ್ವಾ? ನಮ್ಮ ಅಳಿಯನೂ ಇದ್ದಾರೆ, ಒಂದಿನಕ್ಕೂ ಅತ್ತೆ ಮಾವ ಅಂತ ಕರೆದಿಲ್ಲ. ಎಲ್ಲ ನಮ್ಮ ಕರ್ಮ. ಅದೇ ಯೋಚನೆ ಮಾಡ್ತಾ ಇದ್ದೆ ಕೌಸಲ್ಯ. ಹಣದ ವಿಷಯವಾಗಿ ನಮಗೆ ಈಗಾಗಲೇ ಬೇಕಾದಷ್ಟು ಸಮಸ್ಯೆ ಇದೆ. ಇನ್ನು ಈ ಹಣದಿಂದ ಹೊಸ ಸಮಸ್ಯೆ ಸೃಷ್ಟಿಯಾದರೆ ಅಂತ. ಆಯಿತು, ಒಳಗಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.